ಹೇಗೆ ಪಾಸ್ ಮಾಡೋದು? ಹುಡುಗಿ ನೋಡೋ ಶಾಸ್ತ್ರಕ್ಕೆಲ್ಲ ರೆಡಿ ಆಗಿದೆ, ಆದರೆ ದೃಷ್ಟಿಗೊಮ್ಮೆನೇ ಇಲ್ವಲ್ಲ. ಏನಿದು ಆರ್ತಿ ಕೇಟ್ರಿಂಗ್ ಸರ್ವಿಸ್ ಅಂತ ಬರ್ತಿದ್ಯಲ್ಲ? ಟೆಲಿಪತಿ ವರ್ಕ್ ಆಗೋಯ್ತಾ? ಏನು ಕತೆ? ನಮ್ಮ ಹುಡುಗಿನೇ ಮಾಡ್ತಾಳೆ. ಹಲೋ ಆರ್ತಿ. ಹಲೋ ವಿಕಿ, ನಾನು ಸಾರಿಕಾ ಮಾತಾಡ್ತಿದ್ದೀನಿ. ನಂಬರ್ ಕಾಲ್ ಬ್ಲಾಕ್ ಮಾಡಿದ್ರು ಮತ್ತೆ ಕಾಲ್ ಮಾಡ್ತಾಳಲ್ಲ. ಆದರೂ ಈ ನಂಬರಿಂದ ಯಾಕೆ ಮಾಡ್ತಾಳೆ? ನಾನು ಯಾವಾಗಲೂ ಆರ್ತಿ ಗುಂಗಲ್ಲೇ ಇರ್ತೀರಲ್ಲ, ಅದಕ್ಕೆ ಯಾವುದೇ ನಂಬರ್ ಬಂದರೂ ಅವಳು ಕಾಲ್ ಬಂದಂಗೆ ಇರ್ತದೆ. ಹಲೋ 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 ಹಲೋ. ನಾನು ಮಾತಾಡ್ತಿರೋದು ನಿಮಗೆ ಚೆನ್ನಾಗಿ ಕೇಳಿಸ್ತಿದೆ ಅಂತ ನನಗೆ ಗೊತ್ತು ವಿಕಿ. ನಾನು ಆರ್ತಿ ಮನೇಲಿದ್ದೀನಿ. ಫೋನ್ ಕಟ್ ಮಾಡಿದ್ರೆ ಇಂಪಾರ್ಟೆಂಟ್ ಮ್ಯಾಟರ್ನ ಮಿಸ್ ಮಾಡ್ಕೋತೀರಾ. ಇಂಪಾರ್ಟೆಂಟ್ ಮ್ಯಾಟ್ರಾ? ಏನದು? ನಿಮ್ಗೆ ಇವತ್ತಿಲ್ಲೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ನನ್ಗ? ಅದು ಅಲ್ಲಿ ನಮ್ಮ ಹುಡುಗಿ ನನ್ನ ಬಗ್ಗೆ ಅವ್ರ ಮನೇಲಿ ಮಾತಾಡಿರ್ಬೋದಾ ಹೇಗೆ? ಹಲೋ ಸಾರಿಕಾ, ಹೇಳಿ, ಏನು ಸರ್ಪ್ರೈಸು? ಇಷ್ಟು ದೊಡ್ಡ ಸರ್ಪ್ರೈಸ್ನ ಫೋನಲ್ಲಿ ಕೇಳಿದ್ರೆ ಹೇಗೆ? ಸರಿ, ಒಂದು ಕ್ಲೂ ಕೊಡ್ತೀನಿ. ಮ್ಯಾಟ್ರು ಮದುವೆದ್ದು. ಅದೇನು ಅಂತ ನೀವು ಇಲ್ಲೇ ಬಂದು ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಬರಲಿಲ್ಲ ಅಂದರೆ ಮಿಸ್ ಆಗೋದು ನಿಮ್ಗೇನೆ. ನಿನ್ನ ಲೈಫ್ ಸೆಟ್ಲ್ ಆಯ್ತು ಮಗ. ಸರ್, ನಾವು ನಿಮಗೋಸ್ಕರನೇ ವೇಟ್ ಮಾಡ್ತಿದ್ವಿ. ನಾನು ನಿಮ್ಮ ಹತ್ರನೇ ಬರ್ತಾ ಇದ್ದೆ. ಆ ಪೋಸ್ಟಿಗೆ ಫಿಟ್ ಆಗುವಂಥ ಕ್ಯಾಂಡಿಡೇಟ್ಸ್ಗಳನ್ನ ಮಾತ್ರ ಇಟ್ಕೊಳ್ಳಿ. ಮಿಗ್ದವ್ರನ್ನ ಪ್ಲೀಸ್ ಸೆಂಡ್ ದೆಮ್ ಔಟ್. ಡೋಂಟ್ ವೇಸ್ಟ್ ಟೈಮ್. ಹುಡುಗಿ ಅಂತ ಗೊತ್ತಿರುತ್ತಲ್ವಾ, ಇಲ್ಲ ಅಂದರೆ ಹೇಗೆ ರಿಯಾಕ್ಟ್ ಮಾಡ್ತಾರೋ. ಶ್ರೀವತ್ಸ ಅವರೇ, ಯಾಕೆ ತುಂಬ ಕನ್ಫ್ಯೂಸ್ಡ್ ಆಗಿದ್ದೀರಾ? ಏನಿಲ್ಲ ಸರ್, ಅವ್ರು ಮಾತಾಡೋದು ನೋಡಿದ್ರೆ ಏಬಲ್ ಅಂತ ಅನಿಸುತ್ತೆ. ಗುಡ್. ಸರ್, ಒಂದು ಪ್ರಾಬ್ಲಮ್ ಆಗಿದೆ. ಪ್ರಾಬ್ಲಮ್? ವಾಟ್ಸ್ ದ ಇಶ್ಯೂ? ಕ್ಯಾಂಡಿಡೇಟ್ ಇಸ್ ಅ ಗರ್ಲ್. ಸಾಂಗ್ ಸಾಕು. ವಾಟ್? ಇದೀನಾಗ ನಾನು ಮೊದಲೇ ಹೇಳಿಲ್ಲ? ಸರ್, ಅದು ಬಾಸ್ ಒಂದು ನಿಮಿಷ ಬನ್ನಿ ಬಾಸ್. ಏನಿಲ್ಲ ಹೇಳ್ರಿ. ಒಂದು ನಿಮಿಷ ಬನ್ನಿ ಬಾಸ್, ಹೇಳ್ತೀನಿ. ಬಾಸ್, ನಾನು ನಿಮಗೆ ತಿಳಿಸ್ಬೇಕು ಅಂತಾನೆ ಇದ್ದೆ, ಅಷ್ಟರಲ್ಲಿ ನಿಮ್ಮನ್ನ ಶ್ರೀವತ್ಸ ಬಂದು ಕರ್ಕೊಂಡು ಹೋಗ್ಬಿಟ್ರು. ಆಗಿರೋದಕ್ಕೆ ಕಾರಣ ಹೇಳಿ ಅಂತಲ್ಲ, ನಾನು ನಿಮ್ಮನ್ನು ಅಪಾಯಿಂಟ್ ಮಾಡಿರೋದು. ಈ ಥರ ಅನ್ವಾಂಟೆಡ್ ಥಿಂಗ್ಸ್ಗಳಾಗದೇ ಇರೋ ಹಾಗೆ ಕಂಟ್ರೋಲ್ ಮಾಡಲಿ ಅಂತ. ಅನ್ವಾಂಟೆಡ್ ಅಲ್ಲ ಬಾಸ್, ವಾಂಟೆಡೇ. ವಾಟ್ ನಾನ್ ಸೆನ್ಸ್? ಬಾಸ್, ಸಾರ್ಥಕ್ ಸರ್ ಅಡ್ಮಿನ್ ಪೋಸ್ಟ್ಗೆ ಲೇಡಿನೇ ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಕ್ ಬಂದೆ, ಅದಕ್ಕೆ ಕ್ಯಾಂಡಿಡೇಟ್ ಬಂದಿರೋದು. ಸಾರ್ಥಕ್ಗೆ ಲೇಡೀಸ್ನ ಸೇರಿಸ್ಕೊಳ್ಳೋದಕ್ಕೆ ಪರ್ಮಿಷನ್ನೇ ಕೊಡಬಾರ್ದಾಗಿತ್ತು. ಆದ್ಯ ಇದ್ದಾಳಲ್ಲ ಅಂತ ಸುಮ್ಮನೆ ಹೂ ಅಂತ. ಬಟ್ ಐ ಶುಡ್ ಹ್ಯಾವ್ ಬಿನ್ ಇನ್ಫಾರ್ಮ್ಡ್ ಅಬೌಟ್ ಇಟ್, ರೈಟ್? ಹೇಳದ್ನಲ್ಲ ಬಾಸ್, ಇನ್ಫಾರ್ಮ್ ಮಾಡಕ್ ಮುಂಚೆ ನೀವು ಬಂದ್ಬಿಟ್ರಿ ಅಂತ. ಹೇಗಿದ್ರು ಸಾರ್ಥಕ್ ಸರ್ ಕಂಪನಿಗಲ್ವಾ, ಕ್ಯಾಂಡಿಡೇಟ್ ಟೇಬಲ್ ಇದ್ರೆ ಕಂಪನಿಗೆ ಹೆಲ್ಪ್ ಆಗುತ್ತೆ ಬಿಡಿ. ಅಷ್ಟೊಂದು ಅಗತ್ಯ ಇದ್ರೆ ರೆಕ್ರೂಟ್ ಮಾಡ್ಕೊಳ್ಳಿ. ಐ ಡೋಂಟ್ ವಾಂಟ್ ಟು ಬಿ ಎ ಪಾರ್ಟ್ ಆಫ್ ಇಟ್ ಎನಿಮೋರ್. ಎಸ್, ಇನ್ಮೇಲೆ ನಮ್ಮ ಕಂಪನಿ ಬೇರೆ ಲೆವೆಲ್ಗೆ ಬೆಳೆಯುತ್ತೆ. ರೀ ಲಕ್ಷ್ಮೀಕಾಂತ್, ಸಾರ್ಥಕ್ ಸರ್ ಯಾವಾಗ ಬರೀ ಲೇಡೀಸೇ ಬೇಕು ಅಂತ ಹೇಳಿದ್ರು? ಅಯ್ಯೋ, ನನ್ನ ಹತ್ರ ಹೇಳಿದ್ರು ಶ್ರೀವತ್ಸ, ಬಾಸೆ ಬಾಯ್ ಬಾಯ್ ಅಂತ ಹೋದ್ರು. ನೀವು ಯಾಕೆ ಟೆನ್ಷನ್ ತಗೊಂತೀರಾ? ಸುತ್ತಮುತ್ತ ನೋಡಿ ಗಂಡು ಜೀವಗಳು ಹೇಗೆ ಬಾಡೋಗಿದೆ ಅಂತ.
ಇದು ನನ್ನೊಬ್ಬನ ಕೂಗಲ್ಲ, ಇಲ್ಲಿರೋ ಶೋಷಿತ ನೊಂದ ಜೀವಗಳ ಕರುಳಿನ ಕೂಗು. ಇದರಿಂದ ತುಂಬ ರಿಸ್ಕ್ ಆಗೋ ಚಾನ್ಸ್ ಇದೆ. ಇದನ್ನ ಯಾರಾದರೂ ಆಫೀಸ್ ಅಂತಾರ ಶ್ರೀವತ್ಸ? ಗಂಡಸರೇ ತುಂಬಿಕೊಂಡಿರೋ ಜೈಲಿದು. ಆಫೀಸ್ ಚಿಲ್ಗೋಸ್ಕರ ಆದರೂ ಒಂದು ಹೆಣ್ಣು ಜೀವ ಇರಲಿ. ಅದೆಲ್ಲ ಆಗಲ್ಲ. ಇಂಟರ್ವ್ಯೂನಲ್ಲಿ ಪರ್ಫಾರ್ಮೆನ್ಸ್ ನೋಡಿನೇ ಸೆಲೆಕ್ಟ್ ಮಾಡೋದು. ಅದು ಗೊತ್ತಿರೋ ವಿಷಯನೇ ಅಲ್ವಾ ಶ್ರೀವತ್ಸ? ಒಳಗಡೆ ಇರೋ ಕ್ಯಾಂಡಿಡೇಟು ತುಂಬ ಚುರುಕಾಗೇ ಇದ್ದಾಳೆ. ನೀವು ಹೋಗಿ ಇಂಟರ್ವ್ಯೂ ಮಾಡಿ. ನಮ್ಮ ಬಾಸ್ನ ಒಂದು ಲೆವೆಲ್ಗೆ ಹದ್ಬಸ್ತಕ್ಕೆ ತರೋಕ್ಕೆ ಇವಳೇ ಸರಿಯಾದವಳು. ಹೆಣ್ಣೊಂದು ಕಲ್ತ್ರೆ ಶಾಲೆನೇ ತೆರೆದಂತೆ ಅಂತ ಹೇಳ್ತಾರೆ. ಹಾಗಿರುವಾಗ ರಾಣಿ ಜೇನಿಗೆ ಎಂಟ್ರಿ ಸಿಕ್ತು ಅಂದರೆ ಮುಂದೆ ಬಾಕಿ ಜೇನೆಲ್ಲ ಗುಂಪಾಗಿ ಬರಲ್ವಾ? ಶಬ್ಬಾಷ್ ಕಾಂತ, ಜನ ಮೆಚ್ಚೋ ಕೆಲಸ ಮಾಡಿದ್ಯಾ, ಜನಪ್ರಿಯ ಆಗ್ತೀಯಾ. ಬನ್ನಿ ಬನ್ನಿ ಬನ್ನಿ. ಇವನು ನನ್ನ ಗೆಳೆಯ ವಿನಾಯಕ, ಧರ್ಮಪತ್ನಿ ವೀಣಾ, ಅವ್ರ ಮಗ ಗೌತಮ, ನನ್ನ ಹೆಂಡತಿ ಪರಿ, ನಮ್ಮ ಅತ್ತಿಗೆ ಪದ್ಮ, ಅವ್ರ ಮಗಳು. ಬನ್ನಿ ಅಮ್ಮ ಬನ್ನಿ, ಕೂತ್ಕೊಳ್ಳಿ. ಅಕ್ಕ ನೀನು ಕೂತ್ಕೋ, ನಾನು ಬೇಡ ನೀನು. ಅಯ್ಯೋ ಬಾ ಅಕ್ಕ, ಬರೀ ಸುಮ್ಮನೆ ಕೂತ್ಕೋ. ಏನು ತಗೋತೀರಿ? ಅಯ್ಯೋ ಈಗೇನು ಬೇಡ. ಬೆಳಿಗ್ಗೆನೇ ಬರ್ತೀನಿ ಅಂತ ಹೇಳಿದ್ರಿ, ಯಾಕೆ ತಡ ಆಯಿತು? ನಮ್ಮ ಆಫೀಸಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಮಿಸ್ ಮಾಡೋ ಹಾಗಿರಲಿಲ್ಲ. ಅಟೆಂಡ್ ಮಾಡಿ ಬರೋ ಅಷ್ಟರಲ್ಲಿ ಲೇಟ್ ಆಯಿತು. ತೊಂದರೆ ಇಲ್ಲ ಬಿಡಿ, ಕೆಲಸನೇ ಮುಖ್ಯ. ಅನ್ನ ಕೊಡೋ ದೇವ್ರಲ್ವಾ ಅದು. ಎಲ್ಲಿ ಏನು ಸಮಸ್ಯೆ ಆಯಿತು ಅಂತ ಕೇಳಿದೆ ಅಷ್ಟೇ. ಎಷ್ಟು ವಿಚಿತ್ರ ನೋಡಿ ಮಂಜಣ್ಣ, ನಮ್ಮ ಬಸ್ಸಿನ ಫ್ರೆಂಡ್ಶಿಪ್ಪು ಇವತ್ತು ಇಲ್ಲಿವರೆಗೂ ಬಂದಿದೆ. ನೀವು ಮದುವೆ ಪ್ರಸ್ತಾಪ ಇಟ್ಟಾಗ ನನಗೂ ಹಾಗೆ ಅನ್ನಿಸ್ತು. ಇದು ಇನ್ನೂ ಮುಂದುವರಿಲಿ ಅನ್ನೋದೇ ನನ್ನ ಆಸೆ. ಎಲ್ಲರೂ ನಾನು ಬಂದ ಅದು ನಿಜಾನೇ ಅನ್ನಿ. ಮುಂದಿನ ಕಾರ್ಯಕ್ರಮ ನೋಡೋಣವಾ? ಮಗಳನ್ನ ಕರೆಸ್ತೀರಾ? ಹಾಂ ಒಂದು ನಿಮಿಷ. ಒಂದು ನಿಮಿಷ ಬಂದ್ಬಿಡ್ತಾರೆ. ಮಂಜಣ್ಣ, ನಿಮ್ಮ ಉಳಿದ ಮಕ್ಕಳು ಏನು ಮಾಡ್ತಾರೆ? ಏನು ನಡೀತಾ ಇದೆ ಇಲ್ಲಿ? ಬನ್ನಿ ವಿಕ್ಕಿ, ಸರಿಯಾದ ಟೈಮ್ಗೆ ಬಂದಿದ್ದೀರಾ. ಏನು ಲೇಟ್ ಆಗಿಲ್ಲ. ಬನ್ನಿ ವಿಕ್ಕಿ, ಬನ್ನಿ. ಓ ಬಾಪ, ಬಾ ಕುತ್ಕೋ ಬಾ. ಅಂಕಲ್, ಇವ್ರ ಪರಿಚಯ ಆಗಲಿಲ್ಲ. ಇವನು ಹಾಯ್, ನಾನು ವಿಕ್ರಾಂತ್. ಗೌತಮ್ ಅಂತ. ಯಾರಿವರು? ಇಲ್ಲಿವರೆಗೂ ಹೆಸರೇ ಕೇಳಿರ್ಲಿಲ್ವಲ್ಲ. ನೆಂಟ್ರಿರ್ಬೋದಾ? ಬಟ್ ಸಿಚುವೇಶನ್ ಹಾಗಿಲ್ವಲ್ಲ. ನನ್ನ ಸೊಸೆ ಅಣ್ಣ ಇವರು. ಇಂಡಸ್ಟ್ರಿಯಲಿಸ್ಟು ವೇದಾಂತ್ ಅವ್ರ ಹೆಸರು ಕೇಳಿರ್ಬೇಕಲ್ಲ, ಅವ್ರ ತಮ್ಮನೇ ಇವರು. ಓ, ವೇದಾಂತ್ ಯಾರೋ ಗೊತ್ತಿಲ್ಲ. ಆ್ಯಕ್ಚುಲಿ ಅವ್ರ ಆಫೀಸ್ ನಮ್ಮ ಆಫೀಸ್ ಹತ್ರನೇ ಇರೋದು. ಮಗಳು ಬಂದ್ಲು. ಅರೆ ವಿಕ್ಕಿ, ಯಾವಾಗ ಬಂದ್ಯಪ್ಪ? ಈಗಷ್ಟೇ ಬಂದೆ ಅತ್ತೆ. ಇಷ್ಟು ಲಕ್ಷಣವಾಗಿರೋ ಹೆಣ್ಮಗುನ ಯಾರು ತಾನೇ ಸೊಸೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಳ್ಳಲ್ಲ ಹೇಳಿ ಮಂಜಣ್ಣ? ಋಣಾನುಬಂಧನೆ ನಮ್ಮನ್ನು ಇಲ್ಲಿವರೆಗೆ ಕರ್ಕೊಂಬಂದಿದೆ ಅಲ್ವೇನೋ ಗೌತಮ್?
ವಿಕಿ ಯಾಕಪ್ಪ ನಿಂತ್ಕೊಂಡೆ? ಕೂತ್ಕೋ ಕೂತ್ಕೋಪ್ಪ. ಪಾಪ ಅಮ್ಮ, ವಿಕ್ಕಿ ಪರಿಸ್ಥಿತಿ ನಿಂಗೆ ಗೊತ್ತಿದ್ದಿದ್ರೆ ಯಾಕೆ ಅಂತ ಕೇಳ್ತಾನೆ ಇರಲಿಲ್ಲ. ಸರ್ಪ್ರೈಸ್ ಹೇಗಿರುತ್ತೆ ಅಂತ ವಿಕ್ಕಿ ಕನ್ಸಲ್ಲೂ ಅನ್ಕೊಂಡಿರಲ್ಲ. ಕೊಡು ಕೊಡು. ಆರ್ತಿ ಹುಡುಗಿ ನರ್ವಸ್ ಆಗಿದ್ದಾಳೆ ಅನ್ಸುತ್ತೆ. ಹಾಗೇನೂ ಇಲ್ಲ, ಅವಳಿಗೆ ಮೊದಲಿಂದಲೂ ಸ್ವಲ್ಪ ನಾಚಿಕೆ ಮುಗ್ದೆ. ಅದು ಅಲ್ಲದೆ ಹೆಣ್ಣೊಡಕೆ ಅಂತ ಬಂದಾಗ ಹಿಂಜರಿಕೆ ಸಹಜ ಅಲ್ವಾ? ಹೌದೌದು, ಮದುವೆ ಆಗಲೇಬೇಕು ಅಂತ ಗೊತ್ತಿದ್ರು ಈ ನೋಡಕ್ಕೆ ಹೋದಾಗ ಏನೋ ಟೆನ್ಷನ್ ಇರುತ್ತಂತೆ. ನನಗೆ ನಮ್ಮ ಹೆಂಡತಿ ಹೇಳಿದ ಮೇಲೆ ಗೊತ್ತಾಗಿದ್ದು. ಸಾಕು ಸುಮ್ಮನಿರಿ, ಇವರೊಬ್ರು. ಮಂಜಣ್ಣ, ನಮ್ಮನೇಲಿ ಹೀಗೆ, ನಿಮ್ಮನೇಲಿ ಹೇಗೆ? ಅಯ್ಯೋ, ನಮ್ಮ ಪರಿ ತುಂಬ ಡಿಫ್ರೆಂಟು. ಮದುವೆ ಫಿಕ್ಸ್ ಆಗ್ತಿದ್ದ ಹಾಗೇನೆ ನೀವೊಬ್ಬರೇ ಕೆಲಸ ಮಾಡೋದು ಬೇಡ, ನಾನು ಹೆಗಲು ಕೊಡ್ತೀನಿ, ನಾನು ತುಂಬ ಜಾಣೆ ಅಂತ ಹೇಳಿದ್ಲು ಅಲ್ವೇನೆ? ವಿಕ್ಕಿ, ನೀವ್ಯಾಕೆ ಇವತ್ತೇ ಇಲ್ಲಿಗೆ ಬರೋಕ್ಕೆ ಹೋದ್ರಿ? ಇವತ್ತು ನಾನು ನೋಡೋಕೆ ಗಂಡು ಬರ್ತಿದ್ದಾರೆ ಅನ್ನೋ ವಿಚಾರ ನಾನು ಹೇಳ್ದೆ ಇರೋದೇ ತಪ್ಪಾಯಿತು. ನಿಮ್ಗಿಲ್ಲಿ ಅವಮಾನ ಆಗೋದು ನಂಗೆ ಇಷ್ಟ ಇಲ್ಲ. ನಿಮ್ಗೆ ಯಾವುದೇ ಕಾರಣಕ್ಕೂ ನೋವಾಗಬಾರ್ದು. ದೇವ್ರೆ, ಈ ಪರಿಸ್ಥಿತಿನ ನೀನೇ ನಿಭಾಯಿಸಬೇಕು. ಕಾಪಾಡಪ್ಪ. ವಿಕ್ಕಿ, ನೀವು ಸ್ವಲ್ಪ ಈ ಕಡೆ ಬನ್ನಿ. ನಿಮ್ಮ ಜಾಗದಲ್ಲಿ ಆರ್ತಿ ಅಕ್ಕ ಕುತ್ಕೊಳ್ಳಿ. ಮದುವೆ ಆಗೋ ಹುಡುಗ ಹುಡುಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಲಿ ಅಲ್ವಾ? ಆರ್ತಿ ಅಕ್ಕ ಕೂತ್ಕೋ. ಏನಾಯ್ತು? ಕೂತ್ಕೋ. ಲಾಸ್ಟ್ ಕ್ವಶನ್. ಇಲ್ಲಿವರೆಗೂ ಯಾವುದೇ ಫಿಮೇಲ್ ಕ್ಯಾಂಡಿಡೇಟ್ನೂ ಇಲ್ಲಿ ರಿಕ್ರೂಟ್ ಮಾಡಿಲ್ಲ. ನಿಮ್ಗೆ ಇಲ್ಲಿ ಮ್ಯಾನೇಜ್ ಮಾಡೋಕ್ಕಾಗತ್ತಾ? ಅಡ್ಮಿನ್ ಆದವರು ಎಲ್ಲರನ್ನೂ ಸಂಭಾವಿಸ್ಕೊಂಡು ಹೋಗಬೇಕು, ಅದು ನಿಮ್ಮ ಕೈಲಿ ಆಗುತ್ತಾ? ವೈ ನಾಟ್ ಸರ್. ನಾನು ಆರ್ಗ್ಯಾನಿಕ್ ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡಿದಾಗ ನಂಗೊಂದು ವಿಷಯ ಗೊತ್ತಾಯಿತು. ಮನೆ ಮದ್ದು ಅಂದರೆ ಹೋಮ್ ರೆಮಿಡೀಸ್, ಆರ್ಗ್ಯಾನಿಕ್ಸ್ನ ಕೋರ್ ಸಬ್ಜೆಕ್ಟ್. ಇದ್ರ ಬಗ್ಗೆ ಮನೆಯಿಂದ ಹೊರಗೆ ಹೋಗೋ ಗಂಡಸರಿಗಿಂತ ಹೆಂಗಸರಿಗೆ ಜಾಸ್ತಿ ಗೊತ್ತಿರುತ್ತೆ. ಕಂಪ್ನಿ ಸ್ಟಾಫ್ಗೆ ಕಂಪ್ನಿ ಗೋಲ್ ಜೊತೆಗೆ ಇಂಡಿವಿಜುವಲ್ ಗೋಲ್ ಕೂಡ ಇರುತ್ತೆ. ಆದ್ದರಿಂದ ದ್ವೇಷ, ಅಸೂಯೆ, ಕಾಂಪಿಟೇಷನ್ ಎಲ್ಲ ಒಂದು ಮನೇಲಿ ಹೇಗಿರುತ್ತೋ ಇಲ್ಲೂ ಹಾಗೆ ಇರುತ್ತೆ. ಪ್ರೋಸೆಸ್ ಅಥವಾ ಕಲ್ಚರ್ ಬೇರೆ ಇರ್ಬೋದು, ಆದರೆ ಕಂಪ್ನಿ ಮನೆ ಇದ್ದ ಹಾಗೆ. ಒಂದು ಒಟ್ಟು ಕುಟುಂಬ ಚೆನ್ನಾಗಿ ನಡಿಬೇಕು ಅಂತ ಅಂದರೆ ಕುಟುಂಬದ ತಾಯಿ ಪಕ್ಷಪಾತಿ ಆಗಿರಬಾರ್ದು. ನಾನು ಕೂಡ ಅಂಥ ತಾಯಿನ ತುಂಬ ಹತ್ತಿರದಿಂದ ನೋಡಿ ಬೆಳೆದವಳು. ಅಷ್ಟಕ್ಕೂ ಮ್ಯಾನೇಜ್ಮೆಂಟ್ ಸ್ಕಿಲ್ ಅನ್ನೋ ಪದ ಗೃಹಿಣಿಯಿಂದನೇ ಸ್ಟಾರ್ಟ್ ಆಗಿದ್ದು ಸರ್. ಇದ್ರ ಹೊರತಾಗಿ ನಾನು ಮಾಡೋ ಕೆಲಸದಲ್ಲಿ ಶ್ರದ್ಧೆ, ಪ್ರಾಮಾಣಿಕತೆ ಜೊತೆಗೆ ಕ್ಲಿಯರ್ ಕಟ್ ನಾಲೆಡ್ಜ್ ಇದ್ದರೆ ನಾನು ಹೆಣ್ಣಾಗಲಿ ಗಂಡಾಗಲಿ ಪೀಪಲ್ ಶುಡ್ ಡೆಫಿನೆಟ್ಲಿ ಲಿಸನ್ ಟು ಮಿ ಅಲ್ವಾ ಸರ್? ಮಿಸ್ ಅಮೂಲ್ಯ, ಐ ಲೈಕ್ ಯುವರ್ ಕಾನ್ಫಿಡೆನ್ಸ್. ಯು ಆರ್ ಸೆಲೆಕ್ಟೆಡ್. ಥ್ಯಾಂಕ್ ಯು ಸರ್. ಆಫರ್ ಲೆಟರ್ನ ನಿಮ್ಮ ಮೇಲ್ ಐಡಿಗೆ ಫಾರ್ವರ್ಡ್ ಮಾಡ್ತೀವಿ. ನೀವು ಫ್ರೆಶರ್ ಆಗಿರೋದ್ರಿಂದ ನಮ್ಮ ಕಂಪ್ನಿ ಪ್ರೊಸೀಜರ್ ಪ್ರಕಾರ ನಿಮ್ಮ ಸ್ಯಾಲರಿ ಫಿಕ್ಸ್ ಆಗುತ್ತೆ. ಥ್ಯಾಂಕ್ ಯು ಸರ್. ನೀವಿನ್ನು ಹೋಗ್ಬೋದು. ಕಂಗ್ರಾಟ್ಸ್ ಅಮ್ಮು, ಗಾಟ್ ಸೆಲೆಕ್ಟೆಡ್. ಮನೆಗೆ ಗೆದ್ಬಿಟ್ಟೆ. ಹೌದಣ್ಣ, ಎಲ್ಲ ಬಜರಂಗಿ ಕೃಪೆ. ಸರಿ, ಹಾಗಿದ್ರೆ ನೀನು ಪಾರ್ಕಿಂಗ್ ಲಾಟ್ ವೆಯ್ಟ್ ಮಾಡ್ತಿರು, ನಾನು ನೀನು ಡ್ರಾಪ್ ಮಾಡ್ತೀನಿ. ಹೇಗಿದ್ರು ಅಮ್ಮ ನಿಮ್ಮ ಮನೇಲೇ ಇದ್ದಾರಲ್ವಾ?
ಸರಿ ಅಣ್ಣ. ಸಾರ್ಥಕ್ ಸರ್, ಅಮೂಲ್ಯ ಅವರು ಸೆಲೆಕ್ಟ್ ಆಗ್ಬಿಟ್ರಲ್ಲ. ಪಾಸು, ನೀವಿನ್ ಕಲ್ಲಾಸು. ಏನಪ್ಪ ಗೌತಮ್, ನಿಮ್ಮ ಮಾತುಕತೆ ಎಲ್ಲ ಮುಗೀತಾ? ಆವಾಗಿಂದಲೂ ನಿನ್ನ ವಾಯ್ಸ್ ಅಷ್ಟೇ ಕೇಳ್ತಿದೆ, ಹುಡುಗಿಯಿಂದ ಒಂದು ಸ್ವರನೂ ಇಲ್ಲ. ಹುಡುಗಿ ತುಂಬ ನರ್ವಸ್ ಆಗಿದ್ದಾಳೆ. ನೋಡು ಗೌತಮ್, ನಿನ್ನಿಷ್ಟನೇ ನಮ್ಮಿಷ್ಟ, ಯಾವುದೇ ಬಲವಂತ ಇಲ್ಲ. ನಿನಗೇನನ್ಸುತ್ತೆ? ಹುಡುಗಿ ಒಪ್ಪಿಗೆನಾ? ಹುಡುಗಿ ನಂಗೆ ಒಪ್ಪಿಗೆ ಅಮ್ಮ. ಈ ಕ್ಷಣಕ್ಕಾಗಿ ನಾನು ಎಷ್ಟು ದಿವಸದಿಂದ ಕಾಯ್ತಿದ್ದೆ. ಒಂದು ನಿಮಿಷ ಇರಿ, ಸ್ವೀಟ್ಸ್ ತಂದುಬಿಡ್ತೀನಿ. ಇರಿಮಾ, ಹುಡುಗಿ ಮಾತು ಕೇಳ್ಕೊಂಡೇ ಹೋಗ್ಬಿಡಿ. ಏನಮ್ಮ ಆರ್ತಿ, ಇಷ್ಟೊತ್ತು ಮಾತಾಡಲಿಲ್ಲ ಸರಿ, ಆದರೆ ಈಗಲೂ ಏನು ಹೇಳಲಿಲ್ಲ ಅಂದರೆ ಹೇಗೆ? ನಿನಗೆ ಹುಡುಗ ಒಪ್ಪಿಗೆನಾ?